ಜಯಂತಿಯ ಪ್ರಯುಕ್ತ ಇವತ್ತು ಮೋಸ್ಟ್ಲಿ ಇದನ್ನ ಆಯೋಜನೆ ಮಾಡಿದೆ. ಭವಿಷ್ಯದ ಭಾರತ ನಿರ್ಮಾಣದಲ್ಲಿ ಯುವ ಜನರ ಪಾತ್ರ ಬಹಳ ಅದ್ಭುತವಾಗಿದೆ, ಕೇಳೋದಕ್ಕೇನೆ ವಿಷಯ. ಸೊ ಇಂದಿನ ಯುವಕರು ನಾಳೆಯ ಒಂದು ಭವಿಷ್ಯದಲ್ಲಿ ಉತ್ತಮವಾದ ಪಾತ್ರವನ್ನು ವಹಿಸ್ತಕ್ಕಂಥವ್ರು. ಯಾವುದೇ ಕ್ಷೇತ್ರ ಆಗಿರ್ಬೋದು, ಅದು ಸಾಮಾಜಿಕ ಕ್ಷೇತ್ರ, ತಂತ್ರಜ್ಞಾನ, ರಾಜಕೀಯ, ಶೈಕ್ಷಣಿಕ, ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಯುವಕರ ಪಾತ್ರ. ಈ ಜಯಂತಿಯ ಅಂಗವಾಗಿ ಇವರು ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ, ಪ್ರಬಂಧ ಸ್ಪರ್ಧೆಯಲ್ಲಿ ನಮ್ಮ ಶಿಕ್ಷಕರು ಹೇಳ್ದಂಗೆನೆ ನೀವು ಓದೋದಕ್ಕೆ ತಾವೆಲ್ಲರೂ ಕೂಡ ಶ್ರದ್ಧೆ ವಹಿಸಿ ಸುಮಾರು ಒಂದು 8 ದಿನಗಳ ಕಾಲ ನೀವು ಸತತವಾಗಿ ಅದನ್ನು ಅಭ್ಯಾಸ ಮಾಡಿರ್ತೀರ, ಹೌದಲ್ವಾ? ಸೊ ಆ ವಿಚಾರಧಾರೆಗಳು ನೀವು ಮೈಗೂಡಿಸ್ಕೊಳ್ತೀರಲ್ವಾ, ಅದು ಇಂಪಾರ್ಟೆಂಟ್. ಸೊ ಈ ವಿಜಯವಾಣಿ ಅವರು ಆಯೋಜನೆ ಮಾಡಿರ್ತಕ್ಕಂಥ ಉದ್ದೇಶವೂ ಕೂಡ ಅದೇ. ಆದರೆ ನೀವು ತಗೊಳ್ತಕ್ಕಂಥ ಪ್ರೈಸು ಒಂದು ಪ್ರೋತ್ಸಾಹದಾಯಕ ಅಂಶ ಅಷ್ಟೇ ಅನ್ನೋದು ಬಿಟ್ಟರೆ, ನಿಮಗೆ ಒಳ್ಳೆ ವಿಚಾರಧಾರೆಗಳನ್ನು ಮೈಗೂಡಿಸಬೇಕು, ವಿವೇಕಾನಂದ ಅವರ ಆದರ್ಶಗಳನ್ನು ನೀವು ಪಾಲನೆ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸೊ ವಿವೇಕಾನಂದ ಅವ್ರ ಬಗ್ಗೆ ನಮ್ಮ ವಕೀಲರು ಕೂಡ ಭಾಳ ಅದ್ಭುತವಾಗಿ ಮಾತಾಡಿದ್ರು. ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ನಮ್ಗೆ ಇವತ್ತಿನ ದಿನ ಸಾಕಾಗೋದೇ ಇಲ್ಲ. ಇವತ್ತು ಇಡೀ ನಮ್ಮ ಒಂದು ಜಗತ್ತಿನಲ್ಲಿ ನಮ್ಮ ಭಾರತ ಎದ್ದು ಕಾಣಬೇಕಂದ್ರೆ ಅವರ ಪಾತ್ರ ಬಹಳ ಅಮೋಘವಾದಂಥದ್ದು. ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಒಂದು ವಾಕ್ಯನ ಹೇಳಿದ್ದಾರೆ ಅವರು. ನಿಜವಾಗ್ಲೂ ಕೂಡ ಆ ಒಂದು ವಾಕ್ಯವನ್ನು ನಾನು ನನ್ನ ಜೀವನದಲ್ಲೂ ಕೂಡ ನಾನು ಅಳವಡಿಸ್ಕೊಂಡಿದ್ದೀನಿ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಿಂದ ಕೂಡ ನಾನು ಅದನ್ನು ಬರೆದು ಓದೋವಾಗೆಲ್ಲನೂ ನನ್ನ ರೂಮಲ್ಲಿ ಹಾಕ್ಕೊಂಡಿರ್ತಾ ಇದ್ದೆ. ನಾನು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವಾಕ್ಯ ಕೂಡ ಹೌದು. ನಾನು ಅದನ್ನು ಬರೆದಾಕ್ಕೊಂಡಿರ್ತಾ ಇದ್ದೆ. ನಾವು ಪ್ರತಿದಿನ ಎದ್ದಾಗಲೂ ಕೂಡ ನಾವು ಅವರ ಒಂದು ಏನೇನು ಹೇಳಿದ್ದಾರೆ ಅದನ್ನೆಲ್ಲ ನಾನು ಓದ್ತಾನೇ ಇರ್ತಾ ಇದ್ದೆ. ಮಲಗೋವಾಗ ನೋಡ್ತಾ ಇದ್ವಿ, ಎದ್ದಾಗಲೂ ನೋಡ್ತಾ ಇದ್ವಿ. ಏನಕ್ಕಂದ್ರೆ ನಾವು ಅದನ್ನು ಮರಿಬಾರ್ದು. ಪ್ರತಿದಿನ ನಾವು ಜಾಗೃತರಾಗಿರಬೇಕು, ನಾವು ಪ್ರತಿದಿನ ಕ್ರಿಯಾಶೀಲವಾಗಿರಬೇಕು. ನಾವು ಮನಸ್ಸಿನಲ್ಲಿ ಅಂದ್ಕೊಂಡು ಯೋಚನೆ ಮಾಡಿಕೊಂಡ್ರೆ ಆಗೋದಿಲ್ಲ, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಕಾರ್ಯರೂಪಕ್ಕೆ ತರಬೇಕಂದ್ರೆ ನಮ್ಮ ವಿವೇಕಾನಂದ ಅವರು ಏನೇನು ಹೇಳಿದ್ದಾರೆ ಆದರ್ಶ ವಾಣಿಗಳನ್ನು ನಾವು ಪ್ರತಿದಿನ ವಾಚಿಸ್ತಾ ಇರಬೇಕು. ಸೊ ಆವಾಗಲೇ ನಾವು ಕ್ರಿಯಾಶೀಲರಾಗಿರೋದಕ್ಕೆ ಸಾಧ್ಯ. ಇವ್ರು ಹೇಳಿದ್ದಾರೆ ಅಂತ ನಾವು ಬುಕ್ಕಲ್ಲಿ ಬರೆದು ಅದನ್ನು ನಿದ್ದೆ ಮಾಡಕ್ಕೆ ಬಿಟ್ಟರೆ ನಾವು ನಿದ್ದೆ ಮಾಡಿಬಿಡ್ತೀವಿ. ಸೊ ಹಂಗಾಗಿ ನೀವೆಲ್ಲರೂ ಓದೋವಾಗ ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ಮನೆಗಳಲ್ಲೇನೆ ನೀವು ಫೋಟೋಗಳು ಹಾಕೋ ಬದಲು ಇವರು ಎಲ್ಲ ಏನೇನು ಹೇಳಿದ್ದಾರೆ ಅದನ್ನೆಲ್ಲ ಬರೆದುಬಿಟ್ಟು ಗೋಡೆಗಳು ತುಂಬ ಅಂಟಿಸ್ಬಿಡಿ. ಪ್ರತಿದಿನ ನೀವು ಓದ್ತಾ ಇರ್ತೀರ, ಹಿಂಗೆ ಹೇಳಿದಾರಲ್ಲ, ನಾವು ಇದನ್ನು ಫಾಲೋ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಇದನ್ನೇ ಅಂತಲ್ಲ, ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಫಾಲೋ ಮಾಡಬೇಕಾಗಿರ್ತಕ್ಕಂಥ ವೇದ ವಾಕ್ಯಗಳನ್ನೆಲ್ಲ ಅವರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ನೀವೆಲ್ಲ ಅದನ್ನು ಚಾಚು ತಪ್ಪದೆ ಪಾಲಿಸಿದ್ರೆ ನನ್ನಂಗೆ ನೀವು ಕೂಡ ಮುಂದೆ ಒಳ್ಳೆ ಪ್ರಜೆಗಳಾಗ್ತೀರಾ, ಒಳ್ಳೆ ಆಫೀಸರ್ಸ್ ಆಗ್ತೀರಾ, ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ಬೋದು. ಅದಕ್ಕೋಸ್ಕರನೇ ಈ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿರೋದು. ಅದರ ಮುಖಾಂತರ ನೀವು ಒಳ್ಳೆಯ ವಿಚಾರಧಾರೆಗಳನ್ನು ತಿಳ್ಕೊಳ್ಳಿ. ಮುಂದೆ ನೀವೆಲ್ಲರೂ ಕೂಡ ಉತ್ತಮವಾದ ಕೊಡುಗೆಯನ್ನು ಸಮಾಜಕ್ಕೆ ಕೊಡಲಿ, ಉತ್ತಮ ಪ್ರಜೆಗಳಾಗಲಿ. ಆ ಮುಖಾಂತರ ನಾವು ಒಂದು ಉತ್ತಮವಾದ ಆಡಳಿತಗಳನ್ನು ನಾವು ನೋಡ್ಬೋದು. ಭವಿಷ್ಯದಲ್ಲಿ ಉತ್ತಮವಾದ ಒಂದು ಸಂಘಟನೆ ಮಾಡ್ಬೋದು, ಒಂದು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತ ಇವರು ಇದನ್ನು ಆಯೋಜನೆ ಮಾಡಿದ್ದಾರೆ. ಸೊ ಈ ವಿಜಯವಾಣಿಯ ವ್ಯವಸ್ಥಾಪಕರಿಗೆ ನನ್ನ ಅನಂತ ಧನ್ಯವಾದಗಳು. ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಗುರುಗಳಿಗೆ, ವಕೀಲರಿಗೆ, ಮತ್ತು ಸಮಾಜ ಸೇವೆ ಸತೀಶ್ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸೊ ಈ ಒಂದು ವಿದ್ಯಾಸಂಸ್ಥೆಯ ಉಪನ್ಯಾಸಕರು, ಶಿಕ್ಷಕರು ಕೂಡ ಇಲ್ಲಿ ಉಪಸ್ಥಿತಿದ್ದಾರೆ. ಅದಕ್ಕೂ ಮುಖ್ಯವಾಗಿ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ. ಸೊ ಮಕ್ಕಳೇ, ನೀವೆಲ್ಲರೂ ಕೂಡ ಉತ್ತಮವಾದಂಥ ಈ ವಿಚಾರಧಾರೆಗಳನ್ನು ಅಳವಡಿಸ್ಕೋಬೇಕು. ಇವತ್ತು ನಾನು ಮಾತಾಡಿರೋಂಥ ವಿಷಯಗಳನ್ನು ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂತಲೂ ನನಗೆ ನಂಬಿಕೆ ಇದೆ. ನೀವೆಲ್ಲರೂ ಕೂಡ ಅದನ್ನು ಬರೆದು ಮನೆಯಲ್ಲಿ ಹಾಕ್ಕೊತೀರಾ ಅಂತ ನಾನು ನಂಬಿದ್ದೀನಿ. ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ವಂದನೆ.